ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 135ನೇ ದಿನದ ಬ್ಲಾಗು. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಹೆಂಗಾಗಿದೆ ಅಂದರೆ ಇವಾಗ ಅಂಗಡಿ ಮತ್ತು ಹೋಟೆಲ್ ಎರಡೂ ಆಗಿರೋದ್ರಿಂದ ಎರಡೂ ಕೆಲಸ ಜಾಸ್ತಿನೇ ಮಾಡ್ಕೊತಾ ಇರಬೇಕು. ಒಬ್ರು ಅಂಗಡಿಗೆ ಹೋದರೆ ಒಬ್ರು ಹೋಟೆಲ್ ಕೆಲಸ ಮಾಡ್ಕೋಬೇಕು. ನನಗೇನಪ್ಪ ಟಾಸ್ಕು ಅಂದರೆ ಹೋಟೆಲ್ಗೆ ಹೋಗೋಷ್ಟರೊಳಗಾಗಿ ನಾನು ಮುಕ್ಕಾಲು ಕೆಲಸ ಅಡುಗೆ ಮಾಡಿಟ್ಬಿಟ್ಟು ಹೋಗಿರಬೇಕು. ಆಮೇಲೆ ಬಂದು ಮತ್ತೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು. ಬಟ್ ಆದರೂ ಅಲ್ಲಿಂದ ಬರೋದು ಸ್ವಲ್ಪ ಕಷ್ಟನೇ. ಹೋಗೋಷ್ಟರೊಳಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ವಿಪರೀತ ಕಷ್ಟ ಆಗ್ತಿದೆ. ಬಟ್ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೂ ಕಷ್ಟನೇ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಮತ್ತು ನೈಟ್ ಸ್ವಲ್ಪ ಲೇಟಾಗಿ ಮಲಗಬೇಕು, ಕೆಲಸ ಜಾಸ್ತಿ. ವಿಪರೀತ ಹೆಂಗಾಗ್ತಿದೆ ಅಂದರೆ ಕೆಲಸ ಅಂತಲೇ ಆಗ್ತಿದೆ. ರೆಸ್ಟು ಒಂದು ಚೂರು ಕೂಡ ರೆಸ್ಟ್ ಸಿಗ್ತಾಯಿಲ್ಲ. ಬಾಡಿ ಫುಲ್ಲು ಯಾವಾಗಮ್ಮ ರೆಸ್ಟ್ ಕೊಡ್ತೀಯ ಅಂತ ಕೇಳೋ ಹಾಗೆ ಇದೆ ನನಗೆ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಗ್ಯಾಸೆಲ್ಲ ಒರೆಸ್ಬಿಟ್ಟು ಟೀ ಇಟ್ಟು ಪಾತ್ರೆ ಎಲ್ಲ ನೀಟಾಗಿ ಉಜ್ಜಿಕೊಂಡೆ. ಅದು ಆದಮೇಲೆ ಇನ್ನು ಆಚೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಕಡ್ಡಿ ಹಚ್ಬಿಟ್ಟು ನಾನು ಇದಕ್ಕೆ ಕೆಲಸ ಮಾಡೋಕ್ಕೆ ಹೋಗಿದ್ದು. ಇದು ಬಂದು ಭಾನುವಾರದ ವ್ಲಾಗ್ ಆಗಿರೋದ್ರಿಂದ ಭಾನುವಾರ ಸ್ವಲ್ಪ ಕೆಲಸನೂ ಜಾಸ್ತಿನೇ ಮಾಡಿಕೊಂಡೆ ಎಲ್ಲನೂ. ಇನ್ನು ಹಬ್ಬನೂ ಹತ್ರ ಬರ್ತಾ ಇರೋದ್ರಿಂದ ನಾನು ಸ್ವಲ್ಪ ಹೂವು ಹಾಕಬೇಕು ಅಂದ್ಕೊಂಡಿದ್ದೆ ವ್ಯಾಪಾರಕ್ಕೆ. ಅದಕ್ಕೂ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಮುಗಿಸ್ಬೇಕು ಅಂತ ಎಷ್ಟಾಗುತ್ತೋ ಬಟ್ಟೆ ಎಲ್ಲ ಒಕ್ಕೊಂಡು ಭಾನುವಾರನೇ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡಿದೆ. ಭಾನುವಾರ ಬಂದು ಮಗಳಿಗೆ ಸ್ಕೂಲ್ ಬಟ್ಟೆ ಒಗ್ದಿರಲಿಲ್ಲ ಸೋಮವಾರಕ್ಕೆ. ಅದಕ್ಕೆ ಭಾನುವಾರ ಸಂಜೆ ಆಗಿತ್ತು. ಇನ್ನು ಫ್ರಿಜ್ಜಲ್ಲಿ ಬಂದು ಹಿಟ್ಟು ಮೊನ್ನೆ ಶುಕ್ರವಾರ ಹೋಟ್ಲ್ ಹಾಕೋಣ ಅಂದ್ಕೊಂಡ್ವಿ. ಸಂಜೆ ಅದಕ್ಕೆ ಅಕ್ಕಿ ಹಾಕಿದ್ವಿ. ಅದು ಕೂಡ ಮಾಡೋಕ್ಕಾಗಿರಲಿಲ್ಲ. 2 ಟೈಮ್ ಅಕ್ಕಿ ಹಾಕಿದ್ದು. 1 ಟೈಮ್ ನಾವು ಎತ್ಕೊಂಡು ಇನ್ನೊಂದು ಟೈಮ್ ಎತ್ತಿಟ್ಟಿದ್ವಿ. ಅದನ್ನೇ ತೊಗೊಂಡು ಹೋಟ್ಲ್ ಮಾಡೋದಕ್ಕೆ ಅಂತ ಹೇಳಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಈಚೆ ಬಂದು ಆಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು, ಏನಿಲ್ಲ ಅಂದರೆ 5:45 6 ಗಂಟೆ ಒಳಗಡೆ ಅಡುಗೆ ಮನೆಯಲ್ಲಿ ಇರಬೇಕು. 7 ಗಂಟೆ ಒಳಗಡೆ ನಾನು ಮತ್ತೆ 7-7:30 ಒಳಗಡೆ ಹೋಟ್ಲ್ ಹತ್ರ ಹೋಗಬೇಕು ಅಂತ. ಲಾಸ್ಟಿಗೆ ಏನು ಡಿಸೈಡ್ ಮಾಡಿದ್ದು ಅಂದರೆ ಇಲ್ಲೊಬ್ರು ಬರೋದು ಅಲ್ಲಿ ಓಡಾಡೋದು ಅದೇ ಕೆಲಸ ಆಗಿಬಿಡುತ್ತೆ. ಒಬ್ಬರೇ ಒಂದು ಕೆಲಸನ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಅಂತ. ಅದು ಹೇಗೆ ಅಂದರೆ ಸೋಮವಾರದಿಂದ ಫುಲ್ಲು ಹೋಟೆಲ್ ಅಡುಗೆ ಪೂರ್ತಿ ನಾನೇ ಮಾಡೋದು. ಜೋಡಿಸ್ಬಿಟ್ಟು ಹೋದರೆ ಗಾಡಿ ಯಜಮಾನ್ರು ತಳ್ಳೋ ಥರ ಆಗಲಿ ಅಂತ ಹೇಳಿ ಮಾತಾಡ್ಕೊಂಡಿದ್ದು. ಬಟ್ ರಿಸ್ಕೇ. ಒಬ್ಬೊಬ್ಬರು ಹೋಟೆಲ್ ಕೆಲಸ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಅದರಲ್ಲೂ ನನಗೆ ಯಾಕೆ ಕಷ್ಟ ಆಗುತ್ತೆ ಅಂದರೆ ಈ ಕಡೆ ವೀಡಿಯೋಸ್ ಮಾಡ್ಕೋಬೇಕು. ವೀಡಿಯೋಸ್ ಎಡಿಟಿಂಗ್ ಮಾಡ್ಕೊಂಡಿಲ್ಲ, ವಾಯ್ಸ್ ಕೊಟ್ಟಿಲ್ಲ ಅಂದರೆ ಅದನ್ನು ಬೆಳಗ್ಗೆನೇ ಕೊಡಬೇಕು. ಇದು ಬಂದು ಭಾನುವಾರದ ವ್ಲಾಗ್ ಆಗಿದ್ದರೆ ಕೂಡ ನಾನು ಮಂಗಳವಾರ ಬೆಳಗ್ಗೆ ಈಗ ವಾಯ್ಸ್ ಕೊಡ್ತಾ ಇರೋದು. ತುಂಬ ಅಂತೂ ಕಷ್ಟ ಆಗುತ್ತೆ. ಈಗ 5:45 ಆಗ್ತಾಯಿದೆ ಟೈಮು. ನಂಗೆ ಹೋಟೆಲ್ಗೂ ರೆಡಿ ಮಾಡ್ಕೋಬೇಕು. ಆ ಕೆಲಸ ಮಾಡಿಕೊಂಡು ನಾನು ಇದು ಮಾಡಬೇಕು. ಯಾಕಂದರೆ ಇದು ಒಂದು 10 ನಿಮಿಷ ಲೇಟ್ ಆದರೆ ಮತ್ತೆ ನನಗೆ ಎಲ್ಲ ಕೆಲಸನೂ ಪೆಂಡಿಂಗ್ ಅಂತ ಆಗಿಬಿಡುತ್ತೆ. ಹಾಗಾಗಿ ಒಂದು ಕೆಲಸ ಮಾಡಿಕೊಂಡೆ ಇನ್ನೊಂದು ಕೆಲಸನ ಇದು ಮಾಡಬೇಕು. ಹಾಗೆ ನನಗೆ ತುಂಬ ಕಷ್ಟನೇ. ಬಟ್ ಆದ್ರೂ ಜೀವನದಲ್ಲಿ ಮಲ್ಟಿಪಲ್ ಟಾಸ್ಕ್ ಥರ ಮಾಡಬೇಕು. ಏನಾದರೂ ಒಂದು ಮಾಡಲೇಬೇಕು, ಸುಮ್ಮನೆ ಕೂರಬಾರ್ದು ಅನ್ನೋ ಒಂದಿದು. ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಟೈಮು ಇರಲಿಲ್ಲ. ನಿನ್ನೆ ಬೆಳಗ್ಗೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ. ನಿನ್ನೆ ಏನಾದರೂ ವಾಯ್ಸ್ ಕೊಟ್ಟಿದ್ದಿದ್ರೆ ಇವತ್ತು ನಿನ್ನೆನೇ ಹಾಕ್ತಿದ್ದೆ. ಬಟ್ ಆಗಲಿಲ್ಲ. ಸ್ವಲ್ಪ ಕೆಲಸದ ಒತ್ತಡದಿಂದ ಒಂದೊಂದು ಟೈಮು ಸ್ಕಿಪ್ ಮಾಡಬೇಕಾಗಿ ಬರ್ತಾಯಿದೆ. ಹಾಗಾಗಿ ಸ್ವಲ್ಪ ಕಷ್ಟನೇ. ಆದ್ರೂ ಮಾಡ್ತಾನೇ ಇದ್ದೀನಿ. ನನ್ನ ಕಷ್ಟಕ್ಕೆ ಪ್ರತಿಫಲ ದೇವರು ಯಾವಾಗ ಕೊಡ್ತಾನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ. ದೇವರು ಇವತ್ತೆಲ್ಲ ನಾಳೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ಪ್ರತಿ ಸತಿನೂ ಮುಳ್ಳಿನ ಹಾದಿನೇ ಇರಲ್ವಲ್ಲ, ಹೂವಿನ ಹಾದಿ ಕೂಡ ಇರುತ್ತೆ. ಇವತ್ತು ಕಷ್ಟಪಟ್ಟರೆ ಮುಂದೊಂದು ದಿನ ನೀನು ಚೆನ್ನಾಗಿರ್ತೀಯ, ಇವತ್ತು ಕಷ್ಟಪಡು ಅಂತ ದೇವ್ರು ನನಗೆ ಹೇಳಿರ್ಬೋದು. ಅದು ತೋರಿಸಿರ್ಬೋದು ಅದನ್ನು. ಅದು ನನಗೆ ತುಂಬಾ ಇದಾಯಿತು. ಚಾಲೆಂಜ್ ತೊಗೊಂಡು ಟಾಸ್ಕ್ ಥರ ಮಾಡೋದ್ರಲ್ಲಿ ನನಗೇನು ಇದಿಲ್ಲ. ಇನ್ನು ರೂಮೆಲ್ಲ ಒರೆಸಿ ಮನೆಯೆಲ್ಲ ಒರೆಸೋಷ್ಟ್ರೊಳಗಾಗಿ ಟೈಮ್ ಆಗ್ತಾನೇ ಇತ್ತು. ಸ್ನಾನ ಮಾಡ್ಕೊಂಬಂದು ಅಡುಗೆ ಮನೆಯಲ್ಲೆಲ್ಲ ಮಾಡೋಣ ಅಂದ್ಕೊಂಡೆ.
ಸೊ ಇನ್ನು ಪಾತ್ರೆಗೆ ಲೇಟಾಗೋಯಿತು, ಬೇಗ ಬೇಗ ಪಾತ್ರೆ ಉಜ್ಜೋದಕ್ಕೆ ಅಂತ ಹೇಳಿ ಹೋಟೆಲ್ಗೆ ಹೋಗೋಷ್ಟರೊಳಗಾಗಿ ಪಾತ್ರೆ ಉಜ್ಜಾಕ್ಬಿಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಉಜ್ಜೋದಕ್ಕೆ ಹಾಕ್ಕೊಂಡೆ. ಪಾತ್ರೆ ಕೂಡ ಅಷ್ಟೇ 7 ಗಂಟೆ 7:20 ಒಳಗಡೆ ಎಲ್ಲ ಮಾಡಿ ಮತ್ತು ಹೋಗಿದ್ದು. ಅಲ್ಲಿ ಹೋಗಿ ಯಜಮಾನ್ರನ್ನ ಕಳಿಸ್ದೆ, ಅಂಗಡಿ ಬರೋಷ್ಟರೊಳಗಾಗಿ 8:30 ಆಗಿತ್ತು. ಸೊ ಅದಕ್ಕೇ ಡಿಸೈಡ್ ಮಾಡಿದ್ವಿ ಇಬ್ಬರೂ, ಯಾಕಂದರೆ ಎರಡೂ ಇಂಪಾರ್ಟೆಂಟೇ ಅಲ್ವಾ. ಅದು ಹೋಟೆಲ್ ಕೂಡ ನಮ್ಮನ್ನು ಕಾಪಾಡಿರೋವಂಥ ಲಕ್ಷ್ಮಿ, ಅದು ನಮ್ಮ ಒಂದು ನೆಲೆ ನಿಂತ್ಕೊಳ್ಳೋದಕ್ಕೆ ಅಂತ ಒಂದು ದಾರಿ ತೋರಿಸಿದ್ದು ಮಹಾಲಕ್ಷ್ಮಿ ಅದು. ಸೊ ನಮಗೆ ಕಷ್ಟ ಅಂದಾಗ ನಮ್ಮ ಪ್ರತಿ ಸತಿನೂ ಕೈ ಹಿಡಿದಿದ್ದು ಮಹಾಲಕ್ಷ್ಮಿ. ಸೊ ನಮ್ಗೆ ಅದನ್ನು ಬಿಡೋದಕ್ಕೆ ಇಷ್ಟನೇ ಇಲ್ಲ. ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಂದರೆ ಏನಾದರೂ ಸ್ವಲ್ಪ ಇದಾಗುತ್ತೆ ಅಂತ. ಸೊ ಉಜ್ಜಿ ಹೋಟೆಲ್ಗೆ ಹೋಗಿ ಹೋಟೆಲೆಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗಾಗಿ 5:30 ಆಗಿತ್ತು. 6 ಗಂಟೆ ಹತ್ರ ಅವಾಗ ಬಂದು ಬಟ್ಟೆ ಒಗಿತಾ ಇದೆ. ಇನ್ನು ಮಗು ಬಟ್ಟೆಗಳು ಕೂಡ ಇದ್ದವು. ಮಗು ಬಟ್ಟೆ ಎಲ್ಲ ಒಗೆದು ಹಾಕ್ಬಿಟ್ಟು ನಾನು ಎಲ್ಲ ಜಾಲಿಸಿ ಒಣಗಾಕ್ತಾಯಿದ್ದೆ. ಆ್ಯಂಡ್ ಸೊಳ್ಳೆ ಕೂಡ ಜಾಸ್ತಿ ಇತ್ತು, ಅದಕ್ಕೆ ಹೊಗೆ ಹಾಕ್ಕೊಂಡೆ. ಇನ್ನು ಆಚೆ ಎಲ್ಲ ವಿಪರೀತ ಇತ್ತು ತೊಳೆಯೋದು, ಎಲ್ಲ ತೊಳೆದ್ಬಿಟ್ಟೆ. ಯಾಕಂದ್ರೆ ಬೆಳಿಗ್ಗೆ ಸೋಮವಾರ ಮತ್ತು ಪೂಜೆ ಮಾಡಬೇಕು ಮನೇಲಿ, ಮನಸ್ಸು ಒಗ್ಗೋದಿಲ್ಲ ಅವತ್ತಿಂದ ಅವತ್ತು ಕೆಲಸ ಮುಗಿಸಿ ಮತ್ತು ಏನು ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆಚೆ ಎಲ್ಲ ತೊಳಿತಾ ಇದ್ದೆ. ಸೊ ಮತ್ತೆ ಆ ಕಡೆಯಿಂದ ಫೋನ್ ಮೇಲೆ ಫೋನು ಬಾ 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 ಅಂತ, ಯಾಕಂದರೆ ಅಲ್ಲಿ ಕೂಡ ಸ್ವಲ್ಪ ಐಟಮ್ ಹಾಕ್ಕೊಂಬರ್ಬೇಕಾಗಿತ್ತು ಹೋಗಿ ಅಂಗಡಿಗೆ. ಸೊ ಬೇಗ ಬರ್ತೀಯಾ ಅಂತ ಫೋನು. ಇನ್ನು ರೂಮ್ ಏನೂ ಒರೆಸಿರಲಿಲ್ಲ ನಾನು, ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ. ಅಲ್ಲಿ ನೀರು ಬಿಡೋದು, ಇಲ್ಲಿ ಓಡಿ ಬರೋದು, ಪಾತ್ರೆ ಉಜ್ಜೋದು, ಅಲ್ಲಿ ನೀರು ಬಿಡೋದು, ಇಲ್ಲಿ ಓಡಿ ಬರೋದು, ಇದು ಒರೆಸೆತ್ತಿಡೋದು. ನಿಂತ್ಕೊಂಡಿದ್ರೆ ಆ ನೀರು ತುಂಬೋಷ್ಟರೊಳಗೆ ನಿಂತ್ಕೊಂಡಿದ್ರೆ ಕೆಲಸ ಆಗೋದಿಲ್ಲ. ಇಲ್ಲ ಆಚೆ ತೊಳೆಯೋದು, ಇಲ್ಲ ಇನ್ನೇನೋ ಒಂದು ಮಾಡೋದು, ಮಾಡ್ತಾಯಿದ್ರೆ ಕೆಲಸ ಆಗ್ತಾ ಇರುತ್ತಲ್ಲ ಅಂತ ಅಂದ್ಬಿಟ್ಟು ನಾನಂತೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ನು ರೂಮೆಲ್ಲ ಒರೆಸಿದಾದ್ಮೇಲೆ ಪಾತ್ರೆ ಎಲ್ಲ ವಿಪರೀತ ಇತ್ತು. ಆಚೆ ಎಲ್ಲ ಅಲ್ಲೇ ತೊಳೆದಿದ್ವಲ್ಲ, ಸೊ ಅಲ್ಲೇ ಬಿಟ್ಬಿಟ್ಟಿದ್ರು, ಎತ್ತಿಟ್ಟೇ ಇರಲಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಆ ರೂಮ್ ಕ್ಲೀನ್ ಆಗಿಲ್ಲ ಅಂದರೆ, ಇಲ್ಲ ಅವ್ರಿಗೆ ಎತ್ತಿಡೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡ್ತಾರೆ. ನಾನು ಮಾಡ್ಕೊಳ್ಳೇಬೇಕು. ಮಗಳು ಕೂಡ ಏನೂ ಮಾಡಿರಲಿಲ್ಲ, ಅವಳು ಕೂಡ ಸ್ವಲ್ಪ ಸೋಂಬೇರಿತನ ಥರನೇ ಇದ್ಲು. ಅವಳೇನಾದರೂ ಸ್ವಲ್ಪ ಕೆಲಸ ಮಾಡಿದಿದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಇನ್ನು ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಆಚೆ ಎಲ್ಲ ತೊಳೆದು ಕೆಲಸ ಮುಗಿಸ್ಕೊಳ್ಳೋಷ್ಟರೊಳಗಾಗಿ ನಂಗೆ ಸಾಕಾಯಿತು. ನನ್ನ ರೊಟೀನ್ ಅಂತೂ ನಿಜವಾಗ್ಲೂ ಸಖತ್ತು ಕಷ್ಟ ಹಾಗೆ ಬ್ಯುಸಿ ಆಗಿಬಿಟ್ಟಿದೆ. ಎಷ್ಟು ಬ್ಯುಸಿ ಆಗ್ತಾಯಿದೆ ಅಂದರೆ ರೊಟೀನು, ಏನಕ್ಕಪ್ಪ ಬೇಕು, ಏನಕ್ಕಾದರೂ ಒಪ್ಕೊಂಡೆ ಕೆಲಸನ ಅನ್ನೋಷ್ಟು ಇದಾಗ್ತಾಯಿದೆ. ಸೊ ಇಷ್ಟೇ ಇವತ್ತಿನ ರೊಟೀನ್, ಅಂದರೆ ಭಾನುವಾರ ದಿನ ರೊಟೀನ್ ಇಷ್ಟೇ. ಸೊ ಕಂಟಿನ್ಯೂ ನಾನು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಕಂಟಿನ್ಯೂ ಆಗಿ ನಾನು ವೀಡಿಯೋಸ್ನ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಬಟ್ಟೆ ಎಲ್ಲ ಒಗೆದು ಜಾಲಿಸಿದ್ಮೇಲೆ ಮಗಳೆತ್ಕೊಂಡೋಗಿ ಮೇಲೆ ಒಣಗಾಕ್ಬಿಟ್ಟು ಬಂದಳು. ಆಚೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಪಾತ್ರೆ ಸೈಡಲ್ಲಿತ್ತು, ಅದು ತೊಳೆದ್ಬಿಟ್ಟು ಎಲ್ಲ ಇದು ಮಾಡಿ ಹೋಟೆಲ್ ಹತ್ರ ಹೋಗೋಷ್ಟ್ರೊಳಗಾಗಿ ಲೇಟ್ ಆಗುತ್ತೆ ಅಂತ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಡೈಲಿ ವ್ಲಾಗ್ನ ರೊಟೀನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಪೂರ್ತಿ ವಿಡಿಯೋಸ್ನ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿದ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.